ನೀವು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋವಾಗ ಯಾವ ಪ್ರಾಡಕ್ಟ್ ಚೂಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಪ್ರಾಡಕ್ಟ್ ರಿಸರ್ಚ್ ಮಾಡಬೇಕು. ಅದನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ಮೋಸ್ಟ್ ಬಿಗಿನರ್ಸ್ ಪ್ರಾಡಕ್ಟ್ಸ್ ಚೂಸ್ ಏನಕ್ಕೆ ಹೇಗೆ ಮಾಡ್ತಾರೆ ಅಂದ್ರೆ ಗೆಸ್ ಮಾಡ್ಕೊಂಡು ಮಾಡ್ತಾರೆ. ಸ್ಮಾರ್ಟ್ ಆಂಟರ್ಪ್ರಿನರ್ಸ್ ಬಂದ್ಬಿಟ್ಟು ಆ ಥರ ಅಲ್ಲ. ಸ್ಮಾರ್ಟ್ ಆಂಟರ್ಪ್ರಿನರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಡಿಮಾಂಡ್ ಏನಿದೆ ಅಂತ ಚೆಕ್ ಮಾಡಿ ಆಮೇಲೆ ಅವ್ರ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಳ್ತಾರೆ. If people already are searching and buying, that is the product that you have to sell so that you can make safer and more profits. Okay, so online business ಅಲ್ಲಿ ಸಕ್ಸಸ್ ಬರಬೇಕು ಅಂದ್ರೆ ಪ್ರಾಡಕ್ಟ್ ಡಿಮಾಂಡ್ ಕ್ಲಿಯರ್ ಇರಬೇಕು. ಡಿಮಾಂಡ್ ಹೇಗೆ ರಿಸರ್ಚ್ ಮಾಡೋದು, ಅದಕ್ಕೆ 3 ಪವರ್ಫುಲ್ ಮೆಥಡ್ ಇದೆ, ಅದನ್ನ ಇವಾಗ ತಿಳಿಸ್ತೇನೆ. ಸೊ ಫಸ್ಟ್ ಯು ಹ್ಯಾವ್ ಟು ಚೆಕ್ ಜನ ಇದನ್ನ ಸರ್ಚ್ ಮಾಡ್ತಿದ್ದಾರ ಆನ್ಲೈನ್ ಅಲ್ಲಿ, ಎಲ್ಲಿ ಸರ್ಚ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಬೇಕು. ಗೂಗಲ್ ಸರ್ಚ್ ಅಲ್ಲಿ, ಯೂಟ್ಯೂಬ್ ಸರ್ಚ್ ಅಲ್ಲಿ, ಅಮೆಝಾನ್ ಸರ್ಚ್ ಅಲ್ಲಿ, ಇನ್ಸ್ಟಾಗ್ರಾಮ್ ಸರ್ಚ್ ಅಲ್ಲಿ ಸರ್ಚ್ ಮಾಡ್ತಿದ್ದಾರಾ. ಎಕ್ಸಾಂಪಲ್, ನಾನು ಲಿನನ್ ಸೀರೆ ಸೇಲ್ ಮಾಡ್ತಿದ್ದೀನಿ ಅನ್ಕೊಳ್ಳಿ, ನಾನು ಅದನ್ನ ಸೆಲ್ ಮಾಡಬೇಕು ಅನ್ಕೊಂಡಿದ್ದೀನಿ ಅನ್ಕೊಳ್ಳಿ. ಇಫ್ ಸಜೆಷನ್ಸ್ ಅಲ್ಲಿ ನಾನು ಅಲ್ಲಿ ಲಿನನ್ ಸೀರೆ ಅಂತ ಹಾಕಿದಾಗ ಅಲ್ಲಿ ಸಜೆಷನ್ಸ್ ಅಲ್ಲಿ ಲಿನನ್ ಸಾರಿ ಫಾರ್ ಆಫೀಸ್, ಲಿನನ್ ಸಾರಿ ಫಾರ್ ಸ್ಟೈಲಿಂಗ್, ಲಿನನ್ ಸಾರಿ ಆನ್ಲೈನ್, ಈ ತರ ಏನಾದ್ರು ಕಾಣಿಸಿದ್ರೆ ಯಾರೋ ಈ ವರ್ಡ್ಸ್ ನ ಹಾಕಿ ಸರ್ಚ್ ಮಾಡ್ತಿದ್ದಾರೆ, ಇದು ಸರ್ಚ್ ಟರ್ಮ್ಸ್ ಆಗಿದೆ ಅಂತ. ದಟ್ ಮೀನ್ಸ್ ಪೀಪಲ್ ಆರ್ ಆಕ್ಟಿವ್ಲಿ ಸರ್ಚಿಂಗ್ ಫಾರ್ ದೆಮ್ ಆನ್ ದ ಸರ್ಚ್ ಮೀಡಿಯಾ. ಓಕೆ, ಸರ್ಚ್ ಡಿಮಾಂಡ್ ಮೀನ್ಸ್ ರಿಯಲ್ ಕಸ್ಟಮರ್ ಇಂಟ್ರೆಸ್ಟ್. ಸೊ ಕೆಲವರು ಅನ್ಕೊಳ್ತಾರೆ, ಇವಾಗ ನಾನು ನನ್ನ ಬ್ರ್ಯಾಂಡ್ ಬಂದ್ಬಿಟ್ಟು ಮೈ ಇಂಡಿಯನ್ ವೋಗ್ ಅಂತ ಅನ್ಕೊಳ್ಳಿ. ಜನರಿಗೆ ಬಂದ್ಬಿಟ್ಟು ಅದನ್ನ ಸರ್ಚ್ ಮಾಡಲ್ಲ, ಬ್ರ್ಯಾಂಡ್ ಹೆಸರು ಸರ್ಚ್ ಮಾಡಲ್ಲ. ದೇ ವಿಲ್ ಸರ್ಚ್ ಫಾರ್ ಲಿನನ್ ಸಾರಿ. ನನ್ಗೆ ಲಿನನ್ ಸಾರಿ ಬೇಕಾದ್ರೆ ಲಿನನ್ ಸಾರಿ ಅಂತ ಸರ್ಚ್ ಮಾಡ್ತೇನೆ. ಸೊ ಅದಕ್ಕೆ ಬಟ್ ಆ ಲಿನನ್ ಸಾರಿ ನಾನು ಸೇಲ್ ಮಾಡ್ತಿದ್ದೀನಿ ಅಂದ್ರೆ ಅದು ಹೇಗಿರ್ಬೇಕು ಅಂದ್ರೆ ಆ ಸೀರೆ ಲಿನನ್ ಸಾರಿ ತಗೊಬೇಕು ಅಂದ ತಕ್ಷಣ ಆ ಬ್ರ್ಯಾಂಡ್ಗೆ ಲಿಂಕ್ ಆಗ್ಬೇಕು. ಆ ರೀತಿ ನನ್ನ ಬ್ರ್ಯಾಂಡಿಂಗ್ ಮಾಡಬೇಕು. ಓಕೆ, ಸೊ ಆ ರೀತಿ ನಾನು ಸರ್ಚ್ ಮಾಡೋದು ತಿಳ್ಕೊಬಹುದು. ಸೊ ಇದರಿಂದ ಫಸ್ಟ್ ಥಿಂಗ್ ಏನಂದ್ರೆ ಯಾವ ರೀತಿ ಸರ್ಚ್ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರೆ ಆ ಕೀವರ್ಡ್ಸ್ನ ನಮ್ಮ ವೆಬ್ಸೈಟ್ಸ್ ಅಲ್ಲಿ ಹಾಕಿ ನಾವು ಅದನ್ನ ಆಪ್ಟಿಮೈಸ್ ಮಾಡ್ಕೊಬಹುದು. ಸೆಕೆಂಡ್ ಒನ್ ಬಂದು ಮಾರ್ಕೆಟ್ ಪ್ಲೇಸ್ ವ್ಯಾಲಿಡೇಷನ್. ಮಾರ್ಕೆಟ್ ಪ್ಲೇಸ್ ವ್ಯಾಲಿಡೇಷನ್ ಅಂದ್ರೆ ಈ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, Etsy, ಮೀಶೋ ಇದ್ರಲ್ಲೆಲ್ಲ ಸೇಲ್ ಆಗ್ತಿದ್ಯಾ, ಈ ತರ ಪ್ರಾಡಕ್ಟ್ ಕ್ಯಾಟಗರಿ ಇದೆಯಾ, ಇದ್ರೆ ಎಷ್ಟು ಸೆಲ್ಲರ್ಸ್ ಇದ್ದಾರೆ, ಕಸ್ಟಮರ್ ರಿವ್ಯೂಸ್ ಹೇಗಿದೆ ಈ ಪ್ರಾಡಕ್ಟ್ಗೆ, ಕಸ್ಟಮರ್ ರೇಟಿಂಗ್ಸ್ ಹೇಗಿದೆ, ಇದು ಬೆಸ್ಟ್ ಸೆಲ್ಲರ್ಸ್ ಅಲ್ಲಿ ಬರುತ್ತಾ. ಓಕೆ, ಇಫ್ ಈ ಪ್ರಾಡಕ್ಟ್ಸ್ಗೆ ಹಂಡ್ರೆಡ್ಸ್ ಆರ್ ಥೌಸಂಡ್ಸ್ ಆಫ್ ರಿವ್ಯೂಸ್ ಇದ್ರೆ and that means this customers are already buying this product and competition means ಬೇರೆ ಅವರು ಇದನ್ನ ಟೆಸ್ಟ್ ಮಾಡಿದರೆ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ. Okay, so you can validate it this way. And there's a third method that you can do. That's a social media signals. ಥರ್ಡ್ ಮೆಥಡ್ ಅಂದ್ರೆ ಸೋಷಿಯಲ್ ಮೀಡಿಯಾ ಅದಲ್ಲಿ ಸಿಗ್ನಲ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ರೀಲ್ಸ್ ಅಥವಾ ಫೇಸ್ಬುಕ್ ಅಲ್ಲಿ ಈ ತರ ಪ್ರಾಡಕ್ಟ್ಸ್ ಜಾಸ್ತಿ ಬರ್ತಾ ಇದೆಯಾ, ಅಂಡ್ ಎಷ್ಟು ವ್ಯೂಸ್ ಬರ್ತಾ ಇದೆ ಆ ಪ್ರಾಡಕ್ಟ್ಸ್ಗೆ, ಆ ವಿಡಿಯೋಸ್ ಹಾಕಿದಾಗ, ಬೇರೆ ಕಾಂಪಿಟೇಟರ್ಸ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಹಾಕಿದಾಗ ಎಷ್ಟು ವ್ಯೂಸ್ ಬರ್ತಿದೆ. ಈ ರೀಲ್ಸ್ಗೆ 100K ವ್ಯೂಸ್ ಅಥವಾ 500K ವ್ಯೂಸ್ ಅಥವಾ 1 ಮಿಲಿಯನ್ ವ್ಯೂಸ್ ಈ ತರ ಇದ್ರೆ ಜನರಿಗೆ ಈ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಯು ಕ್ಯಾನ್ ಚೂಸ್ ದಟ್ ಪ್ರಾಡಕ್ಟ್ ಫಾರ್ ಸೆಲ್ಲಿಂಗ್ ಇಟ್. ಸೊ ದೀಸ್ ಆರ್ ಆಲ್ ರಿಯಲ್ ಕನ್ಸ್ಯೂಮರ್ ಕ್ಯೂರಿಯಾಸಿಟಿ ಪ್ರಾಡಕ್ಟ್ಸ್. ಅವ್ರಿಗೆ ಕ್ಯೂರಿಯಾಸಿಟಿ ಇದೆ, ಈ ಪ್ರಾಡಕ್ಟ್ಸ್ ನ ತಗೋಬೇಕು, ಹೇಗಿದೆ, ಇದು ವರ್ಕ್ ಆಗುತ್ತಾ ಇಲ್ವಾ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದು, ಅದರಿಂದ ಜನರು ನೋಡ್ತಾನೆ ಇದ್ದಾರೆ ಆ ತರ ವಿಡಿಯೋಸ್ನ. ಸೊ ಸ್ಮಾರ್ಟ್ ಕಾಮರ್ಸ್ ಫೌಂಡರ್ಸ್ ಬಂದ್ಬಿಟ್ಟು ಈ 3 ಟಿಪ್ಸ್ ನಾನು ಕಂಬೈನ್ ಮಾಡಿ ಮಾಡ್ತಾರೆ. ಸೊ ಅಂದ್ರೆ ಏನಂದ್ರೆ ಫಸ್ಟ್ ಸರ್ಚ್ ಡಿಮಾಂಡ್, ಮತ್ತೆ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಡಿಮಾಂಡ್ ಇದೆಯಾ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ ಹೇಗಿದೆ. ಬೇಸ್ಡ್ ಆನ್ ದಿಸ್ ಇದನ್ನ 3 ಮ್ಯಾಚ್ ಮಾಡಿ ಪ್ರಾಡಕ್ಟ್ ಸಕ್ಸಸ್ ಚಾನ್ಸಸ್ ಹೇಗಿದೆ, ಇದು 3ರಲ್ಲೂ ಮ್ಯಾಚ್ ಆಯ್ತು ಅಂದ್ರೆ ಪ್ರಾಡಕ್ಟ್ ಸಕ್ಸಸ್ ರೇಟ್ ಬಂದ್ಬಿಟ್ಟು ಹೈ ಇರುತ್ತಲ್ವಾ, ಅದರಿಂದ ದೇ ವಿಲ್ ಚೂಸ್ ದೆಮ್. ಬಟ್ ಒನ್ ಮೋರ್ ಥಿಂಗ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯಾವ ರೀತಿ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡಬೇಕು ಅಂತ. ಓಕೆ, ದೇರ್ ಇಸ್ ನೋ ಸರ್ಚ್ ಡಿಮಾಂಡ್ ಅಥವಾ
ಮಾರ್ಕೆಟ್ ಪ್ಲೇಸ್ ಅಲ್ಲಿ ಸೇಲ್ಸೇ ಇಲ್ಲ, ಆ ತರ ಪ್ರಾಡಕ್ಟ್ಸ್ ಹಾಕಿದಾರೆ ಬಟ್ ಸೇಲ್ಸೇ ಆಗ್ತಾ ಇಲ್ಲ, ಅಥವಾ ಅದ್ರ ಬಗ್ಗೆ ಕಾಂಟೆಂಟ್ ಇದೆ, ತುಂಬಾ ವಿಡಿಯೋಸ್ ಇದೆ ಬಟ್ ಎಂಗೇಜ್ಮೆಂಟ್ ಇಲ್ಲ ಅಂತ ಅಂದಾಗ ಅದಕ್ಕೆ ಡಿಮಾಂಡ್ ಬಂದ್ಬಿಟ್ಟು ತುಂಬಾ ವೀಕ್ ಇದೆ, ತುಂಬಾ ಜನ ತಗೊಳ್ತಾ ಇಲ್ಲ. ಆ ರೀತಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದು ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಬೇಗ ಸಕ್ಸಸ್ ಸಿಗುತ್ತೆ. ಸೊ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಜಸ್ಟ್ ಡೋಂಟ್ ರಿಲೈ ಆನ್ ಲಕ್, ದೇ ರಿಲೈ ಆನ್ ಮಾರ್ಕೆಟ್ ಸಿಗ್ನಲ್ಸ್. They do their market research which will reduce the business risk. ಮತ್ತೆ ಸಕ್ಸಸ್ ಪ್ರಾಫಿಟಬಿಲಿಟಿ ಜಾಸ್ತಿ ಇರುತ್ತೆ ಇದರಿಂದ. ಓಕೆ, ಸೊ ಫೇಲ್ ಪ್ರೂಫ್ ಮೆಥಡ್ ಏನಂದ್ರೆ, ಫಸ್ಟ್ ನಿಮ್ಮ ಪ್ರಾಡಕ್ಟ್, ನೀವೇನ್ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ ಅನ್ಕೊಂಡಿದ್ದೀರೋ ಅದನ್ನ ಜನ ಸರ್ಚ್ ಮಾಡ್ತಾ ಇದ್ದಾರಾ, ಆರ್ ಪೀಪಲ್ ಬೈಯಿಂಗ್ ಇಟ್ ಆಲ್ರೆಡಿ, ಆರ್ ಪೀಪಲ್ ಟಾಕಿಂಗ್ ಅಬೌಟ್ ಇಟ್ ಆನ್ಲೈನ್. ಇದು 3 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಇಫ್ ದ ಆನ್ಸರ್ ಇಸ್ ಎಸ್ ಫಾರ್ ಆಲ್ ದ 3, then the product that you have selected is a good opportunity which you can explore and then you can start selling it. Okay, so if you want to learn more on how to find profitable products for online fashion businesses, join my free masterclass. There we will give you tips on finding the winning products, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಲ್ ಸಿಸ್ಟಮ್ ಹೇಗ್ ಮಾಡಬೇಕು, ಅಥವಾ ಹೌ ಟು ಗೆಟ್ ಯೋರ್ ಫಸ್ಟ್ ಕಸ್ಟಮರ್ಸ್. The registration link is in the bio and also in the comments.